ಕನ್ನಡದ ವ್ಯಾಕರಣವನ್ನು ತಿಳ್ಕೊಳ್ಳೋಣ. ಹಾಗಾದರೆ ಕನ್ನಡ ವ್ಯಾಕರಣದಲ್ಲಿ ಮೊದಲನೇದಾಗಿ ಬರೋದು ಕನ್ನಡದ ವರ್ಣಮಾಲೆಗಳು. ಈ ಕನ್ನಡದ ವರ್ಣಮಾಲೆಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂಥೇಳಿ ನೋಡೋದಾದರೆ ಕನ್ನಡದ ವರ್ಣಮಾಲೆಗಳಲ್ಲಿ ಒಟ್ಟು 49 ಅಕ್ಷರಗಳು ಕಂಡುಬರ್ತವೆ. ಅವು ಯಾವುವು ಅಂಥೇಳಿ ಒನ್ ಬೈ ಒನ್ ಹೇಳ್ತಾ ಹೋಗ್ತಾನೆ. ಕನ್ನಡದ ವರ್ಣಮಾಲೆಗಳಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವು ಕನ್ನಡ ವರ್ಣಮಾಲೆಗಳನ್ನು ನಾವು ವಿಭಜಿಸಿ ಬರೆದಾಗ ಅಂದರೆ ಪ್ರಕಾರಗಳಾಗಿ ಬರೆದಾಗ ಈ 49 ಅಕ್ಷರಗಳನ್ನು ಸರಳವಾಗಿ ಗುರುತಿಸಬಹುದು. ಅದು ಯಾವುದು ಅಂತ ಹೇಳಿ ನೋಡೋಣ. ಕನ್ನಡ ವರ್ಣಮಾಲೆಗಳಲ್ಲಿ ಮೊದಲನೇದಾಗಿ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳಾಗಿ 3 ವಿಭಾಗಗಳಾಗಿ ನಾವು ವಿಭಜಿಸ್ತೇವೆ. ಸ್ವರಗಳು 13 ಬರ್ತವೆ, ವ್ಯಂಜನಗಳು 34, ಯೋಗವಾಹಕಗಳು ಒಟ್ಟು ಸೇರಿ 49 ಅಕ್ಷರಗಳನ್ನು ನಾವು ನೆನಪಿಟ್ಟುಕೊಳ್ಬೇಕು. ಹಾಗಾದರೆ ಒನ್ ಬೈ ಒನ್ ನಾವು ನೋಡೋದಾದರೆ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಕಗಳು ಯಾವುವು ಅಂಥೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಒಂದನೇದಾಗಿ ಸ್ವರಗಳು ಒಟ್ಟು 13. ಅದಿಂದ ಅವರೆಗೂ ಮಾತ್ರ ನಾವು ಸ್ವರಗಳ ಅಂಥೇಳಿ ಗಣನೆ ತೆಗೆದುಕೊಳ್ತೇವೆ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸ್ವರಗಳು ಒಟ್ಟು 13 ಸ್ವರಗಳು. ನಾವು 15 ಅಂತ ಹೇಳಿ ಒಂದು ಸ್ವಲ್ಪ ತಪ್ಪಾಗಿ ಹೇಳ್ತೇವೆ. ಅದಿಂದ ಅವರೆಗೂ ಮಾತ್ರ ಅಹ ನಾವು ಗಣನೆ ತೆಗೆದುಕೊಳ್ಳುವುದಿಲ್ಲ. ಅವು ಯೋಗವಾಹಕಗಳಾಗಿ ಬರ್ತವೆ, ಅನುಸಾರ ವಿಸರ್ಗ ಅಂತೇಳಿ ಬರ್ತವೆ. ಅದಕ್ಕೆ ಸ್ವರಗಳು ಕೇವಲ 13 ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು 13 ಅಕ್ಷರಗಳಾಗಿ ನಾವು ಹೇಳ್ತೇವೆ. ಹಾಗಾದರೆ ವ್ಯಂಜನಗಳು 34 ವ್ಯಂಜನಗಳು. ಇದನ್ನು ಸರಳವಾಗಿ ನಾವು ನೆನಪಿಟ್ಕೋಬೇಕು ಅಂದರೆ ಮೊದಲೇ ಲೈನನ್ನು ಕ, ಚ, ಟ, ತ, ಪ ಇವನ್ನ ನಾವು ನೆನಪಿಟ್ಕೊಂಡ್ರೆ ಮುಂದಿನ ಅಕ್ಷರಗಳು ಸಹ ನಮ್ಮ ಸುಲಭವಾಗಿ ಗುರ್ತು ಹಿಡ್ಕೋಬೋದು. ಖದಿಂದ ಳವರೆಗೂ ಕನ್ನಡ ವರ್ಣಮಾಲೆಯ ವ್ಯಂಜನಗಳು ಒಟ್ಟು 34 ಅಕ್ಷರಗಳು ಕಂಡುಬರ್ತವೆ. ಹಾಗಾದರೆ ಮುಂದಿನ ಒಂದು ಯೋಗವಾಹಕಗಳು, ಕನ್ನಡ ವರ್ಣಮಾಲೆ ಯೋಗವಾಹಕಗಳು ಅನುಸಾರ ವಿಸರ್ಗ ಅಹ ಅಂತೇನಂತೇವಲ್ಲ ಅದು ಅನುಸಾರ ವಿಸರ್ಗ ಅಂತ ಹೇಳಿಬಿಟ್ಟು ನಾವು ನೋಡ್ತೇವೆ. 2 ಅಕ್ಷರಗಳು ಬರ್ತವೆ. ಎಲ್ಲವನ್ನು ನಾವು ಕೂಡಿಸಿದಾಗ ಅಕ್ಷರಗಳನ್ನು ಕೂಡಿಸಿದಾಗ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2 ಎಲ್ಲವೂ ಸೇರಿ 49 ಅಕ್ಷರಗಳನ್ನು ನಾವು ನೋಡ್ತೇವೆ. ಹಾಗಾದರೆ ಕನ್ನಡ ವರ್ಣಮಾಲೆಗಳಲ್ಲಿ ಒಟ್ಟು 49 ಅಕ್ಷರಗಳು. ಅವು ಕನ್ನಡ ವರ್ಣಮಾಲೆ ವಿಭಾಗಗಳು ಯಾವುವು? ಹಾಗಾದರೆ ಸ್ವರ, ವ್ಯಂಜನ ಮತ್ತು ಯೋಗವಾಹಕಗಳು ಯಾವುವು, ಅಕ್ಷರಗಳು ಯಾವುವು ಅಂತೇಳಿ ಒನ್ ಬೈ ಒನ್ ನಾವು ನೋಡಿದ್ದೇವೆ. ಸೊ ಇದೇ ತರಹ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾವು ಸಣ್ಣ ಮಕ್ಕಳಿಗೂ ಸಹ ಒಂದು ಚಾಟ್ ಮೂಲಕ ಕಲಿಸ್ಬೋದು. ಸರಳವಾಗಿ ಎಲ್ಲರೂ ಸಹ ಹೇಳ್ಬೋದು. ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋ ಹಾಕ್ತಾ ಇರ್ತೇನೆ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ. ಕನ್ನಡ ವ್ಯಾಕರಣದ ಬಗ್ಗೆ ನಾನು ತುಂಬ ಸರಳವಾಗಿ ನಿಮಗೆ ತಿಳಿಯುವ ರೀತಿಯಲ್ಲೇ ಹೇಳ್ತೇನೆ. ಇದು ಪ್ರತಿಯೊಂದು ಪರೀಕ್ಷೆಗಳಲ್ಲಿಯೂ ಸಹ ಮಹತ್ವವಾಗಿ ಯೂಸ್ ಆಗುತ್ತೆ. ದಯವಿಟ್ಟು ಒಂದು ಸಹಕರಿಸಿ. ಥ್ಯಾಂಕ್ ಯು.